1,30,000 1,30,000 ರೂಪಾಯಿ ಫಸ್ಟ್ ಇಳುವರಿಗೆ. ಕಂಟ್ರೋಲ್ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಏನು ಖರ್ಚು ಮಾಡ್ತಿಲ್ಲ, ಹಂಗೇನೆ ಇಲ್ಲ 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 ಅವೆಲ್ಲ ಎಕ್ಸ್ಪೀರಿಯನ್ಸ್ ಇಸ್ ಮೇನ್ ಸರ್. ಎಕ್ಸ್ಪೀರಿಯನ್ಸ್ ರೈತರು ಓನ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾರೋ ಹೇಳಿದ್ರು ನಾವು ಮಾಡಿದ್ವಿ ಸರ್. ಅದೇನಾಗ್ಬಿಡುತ್ತೆ, ನಾನು ಸುಮಾರು ಜನ ನೋಡಿದ್ದೀನಿ, ಸುಮ್ಮನೆ ಸುಮಾರು ರೈತರನ್ನ ಭೇಟಿ ಮಾಡ್ತಾ ಇರೋದು, ಸಾಕಷ್ಟು ಜನ ಹೋಗಿದ್ದು ಎಲ್ಲ ರೈತರದ್ದು ವಿಡಿಯೋಗಳು ನಾವು ಹಾಕೋದು ಇಲ್ಲ. ಮೇಯ್ನು ಫಾರ್ಮಿಂಗಲ್ಲಿ ಅಬ್ಸರ್ವೇಷನ್ ಇಂಪಾರ್ಟೆಂಟ್. ಸೂಪರ್. ಏನೇ ಕೆಲಸ ಮಾಡಿರಲಿ ನೆಕ್ಸ್ಟ್ ಡೇ ಅದ್ರ ಅಬ್ಸರ್ವೇಷನ್ ಯಾರು ತಗೊಂತಾರೋ ಅವರು ಆಟೋಮೆಟಿಕ್. ಸೊ ಹಂಗಾಗಿ ಅವ್ರು ಒಂದು 5% ವಿಲ್ಟ್ ಇದೆ ಸರ್ ನಿಮಗೆ ತೋಟದಲ್ಲಿ? 5% 5% ಇನ್ನೆಲ್ಲಿಲ್ಲ ಸರ್, ಇನ್ನೆಲ್ಲೂ ಒಂದು ಗಿಡ ಇಲ್ಲ, ಇಷ್ಟ ಈ ಏರಿಯಾದಲ್ಲಿ ಇರೋದು. ಬಟ್ ಅದು ನಾನು ಕಂಟ್ರೋಲ್ ಮಾಡ್ತೀನಿ. ಕಂಟ್ರೋಲ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸು ನಿಮ್ಮೆಲ್ರಿಗೂ ಬರಬೇಕು. ಇವ್ರು ಮತ್ತೆ ಕಂಟ್ರೋಲ್ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಏನು ಖರ್ಚು ಮಾಡ್ತಿಲ್ಲ, ಹಂಗೆ? ಇಲ್ಲ 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 ಅವೆಲ್ಲ ಏನಿಲ್ಲ. ತಾವು ಏನೇನು ಬಳಸ್ತಾರೆ? ಈಗ ನಾನು ಇದಾದ್ಮೇಲೆ ನಿಮ್ಗೆ ಅವ್ರಿಗೆ ಫೋಟೋಸ್ ಕಳಿಸ್ತೀನಿ, ರಿಕವರಿ ಆಗಿರೋ ಫೋಟೋಸ್ ಕಳಿಸ್ತೀನಿ, ನೋಡಿ ಬೇಕಿಲ್ಲ. ಸೂಪರ್. ಒಂದು 20 days ಟೈಮ್ ಕೊಡಿ ಸಾಕು ನನಗೆ. ಏನು ಮಾಡ್ತೀರಾ ಸರ್ ಇದಕ್ಕೆ? ಆಯ್ತದೆ ಮತ್ತೆ ಈಗ ಹೇಳಿದ್ದಲ್ಲ, ಸ್ಪ್ರಿಂಕ್ಲರ್ ಹಾಕಿ ಎಲ್ಲ ಯೂಸ್ ಮಾಡಿ ಕರೆಕ್ಟಾಗಿ 4 days ರೂಟ್ ಪ್ರೊಮೋಟರ್ಸು ಇದು ಮಾಡ್ತೀವಿ. ಸೊ ಅದಾದ ನಂತರ ರಿಕವರಿ ಆದಮೇಲೆ ಗಿಡ ಅದಕ್ಕೆ ನೆಕ್ಸ್ಟ್ ಫೀಡಿಂಗ್ ಮಾಡ್ತೀವಿ ಸಪ್ರೇಟ್. ಏನದು ಕೌಡಂಗು ಅದೆಲ್ಲ ತಂದ್ಬಿಟ್ಟು ಹಾಕಿ ನೀಟಾಗಿ ಇದು ಮಾಡಿ ಮತ್ತೆ ಹೊಸದಾಗಿ ಇದು ಮಾಡ್ತೀವಿ. ಆಮೇಲೆ ಸ್ಪ್ರಿಂಕ್ಲರ್ ತೆಗಿತೀವಿ ರಿಕವರಿ ಆದ್ಮೇಲೆ ರೆಗ್ಯುಲರ್ 2 ಟ್ರಿಪ್ ಮಾಡ್ತೀವಿ. ಸೂಪರ್ ಸರ್. ತಾವು ಮತ್ತೆ ಈಗ ಈ 1 ಎಕರೆಯಲ್ಲಿ ಸರ್ ತಾವು ಎಷ್ಟು ಖರ್ಚಾಯಿತು ದಾಳಿಂಬೆಗೆ? ಫಸ್ಟ್ ಕ್ರಾಪ್ 1,30,000 ರೇಂಜಲ್ಲಿ ಹೋಗಿದೆ. 1,30,000 ರೂಪಾಯಿ ಫಸ್ಟ್ ಇಳುವರಿ. 18ನೇ ತಿಂಗಳವರೆಗೂ ಆಯ್ತು, ಕರೆಕ್ಟ್? 18th ಮಂತ್ ಅಲ್ವಾ ಫಸ್ಟ್ ಇಳುವರಿಗೆ? 1,30,000. ಎಷ್ಟು ಇಳುವರಿ? 18 months ಇಲ್ಲ, ನಮ್ದು 1 yearಗೆ ಬಿಟ್ಬಿಟ್ವಿ. ಸ್ವಲ್ಪ ಲೇಟ್ ಆಯ್ತು ನಾವು ಪ್ಲಾಂಟಿಂಗ್ ಮಾಡೋದು. ಸೊ ಏನಿರೋದು ಗಿಡ ಗ್ರಾಫ್ಟ್ ತಂದಿದ್ರಾ ಅಥವಾ ಡೈರೆಕ್ಟ್ ಗೂಟಿ ಅನಂತಪುರದಲ್ಲಿ ತಂದಿದ್ದು ನಾವು. ಗೂಟಿ ತಂದಿದ್ದಾಗ ಸ್ವಲ್ಪ ಬೇಗ ದೊಡ್ಡದಾಗಿ ಗ್ರೋತ್ ಇರುತ್ತೆ. ಆಮೇಲೆ ಗೂಟಿ ಗಿಡಕ್ಕೆ ಟಿಶ್ಯೂ ಕಲ್ಚರ್ ನಿಮ್ ಡಿಫ್ರೆನ್ಸ್ ಅಂದ್ರೆ ಗೂಟಿ ಗಿಡ ಫರ್ಟಿಲೈಸರ್ ಫೀಡಿಂಗ್ ನೀಟಾಗಿ ತಗೊಳುತ್ತೆ, ಬಿಕಾಸ್ ಹಾರ್ಡ್ ಸ್ಟೆಮ್ ಆಗಿರೋದು. ಆದ್ಮೇಲೆ ಇನ್ನೊಂದು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ಗೆ ಇದಕ್ಕೆ ಒಂದು 20 days ಬೇಗ ನಮಗೆ ಹಾರ್ವೆಸ್ಟಿಂಗ್ ಬರುತ್ತೆ. ಇದು ಹೌದಾ? ಬೇಗ ಹಾರ್ವೆಸ್ಟಿಂಗ್ ಬಂದ್ಬಿಡುತ್ತೆ. ಕಲರು ಎಲ್ಲ ಒಳ್ಳೆ ಸೈಜು, ಕಲರ್ಸ್ ಎಲ್ಲ ಚೆನ್ನಾಗಿ. ನೀವು 1 ವರ್ಷ 3 ತಿಂಗಳು 4 ತಿಂಗಳಿಗೆ ಪ್ರಾಬಲಿ ನೀವು 1,30,000 ಖರ್ಚು ಮಾಡಿದ್ದೀರಾ. ಎಷ್ಟು ಇಳುವರಿ ಬಂತು ಸರ್ ಫಸ್ಟ್ ಕ್ರಾಪಲ್ಲಿ? ಫಸ್ಟ್ ಕ್ರಾಪಲ್ಲಿ ನಮಗೆ ಒಂದು 8 tons ಬಂದಿದೆ ಸರ್. 8 ಟನ್ ಬಂತು. ಏನು ರೇಟ್ ಹೋಯ್ತು ಸರ್? 160 into 8 is equal somewhere around 10 lakhs. ಫಸ್ಟ್ ಅವ್ರು ಖರ್ಚು ಮಾಡಿರೋ 1.5 ಲಕ್ಷ 10 ಲಕ್ಷ ಇಳುವರಿ ತೆಗೆದಿದ್ದಾರೆ. ವ್ಯವಸಾಯದಲ್ಲಿ ದುಡ್ಡಿಲ್ಲ, ಏನು ಹೇಳ್ತೀರಾ ಸರ್ ಅದಕ್ಕೆ? ಇದ್ಯಾಕೆ ದುಡ್ಡಿಲ್ಲ? ಕರೆಕ್ಟಾಗಿ ಮಾಡಿದ್ರೆ ದುಡ್ಡು ಎಲ್ಲದರಲ್ಲೂ ಇರುತ್ತೆ. ವ್ಯವಸಾಯದಲ್ಲಿ ಇಲ್ಲ, ಎಲ್ಲದರಲ್ಲೂ ರಿಸ್ಕ್ ಇದ್ದೇ ಇರುತ್ತೆ. ಬಟ್ ಯಾವುದೇ ಕೆಲಸ ಮಾಡಲಿ ಪರ್ಫೆಕ್ಟಾಗಿ ಅನಲೈಸ್ ಗೈಡೆನ್ಸ್ ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಮಾಡಬೇಕು. ಬ್ಲೈಂಡಾಗಿ ಮಾತ್ರ ಏನು ಮಾಡಬಾರ್ದು. ಬ್ಲೈಂಡಾಗಿ ಮಾಡಿದ್ರೆ ಯಾವ ಕೆಲಸನೂ ಸಕ್ಸಸ್ ಆಗಲ್ಲ. ಕರೆಕ್ಟ್. ಸೊ ಈಗ ನೀವು ಆಯ್ತು, ಆ 3 ಎಕರೆ ಕಳ್ಕೊಂಡಿದ್ದು ನಿಮ್ಗೆ ಎಷ್ಟು ಲಾಸ್ ಆಯ್ತು ಸರ್? ಲಾಸ್ ಏನಾಗಲಿಲ್ಲ ಸರ್, ಅದೇ ಇನ್ವೆಸ್ಟ್ಮೆಂಟ್ ಬಂದ್ಬಿಡ್ತದೆ. ಅಲ್ಲೂ ಇಳುವರಿ ತೆಗೆದಾದ್ಮೇಲೆ ನಾನು ತೆಗೆದಿದ್ದೆ ನನಗೆ. ಸೂಪರ್. ಅಲ್ಲೂ ನೀವು ಹಾಕಿರೋ ದುಡ್ಡು ತೆಗೆದ್ರೆ ಅಲ್ಲಿ ಲಾಭ ಜಾಸ್ತಿನೇ ಬಂತು. ಬಟ್ ಅದು ನೆಕ್ಸ್ಟ್ ಮಾಡಿದ್ರೆ ಕಂಟಿನ್ಯೂ ಆಗಲ್ಲ ಅಂತ ಗೊತ್ತಾಯ್ತು. ಸೊ ಹಂಗಾಗಿ ತೆಗೆದ್ರಿ. ಈಗ ಅದರಲ್ಲಿ ಒಂದು 200 ಪ್ಲಾಂಟ್ಸ್ ಸಪ್ರೇಟ್ ಒಂದು ಬ್ಯಾಚ್ ಮಾಡಿದ್ವಿ. ಇದರಿಂದ ಅದಕ್ಕೆ ಸ್ಪ್ರೆಡ್ ಆಯಿತು. ಅದು ಹೊಸದಲ್ಲಿ ಪ್ಲಾಂಟಿಂಗ್ ಮಾಡಿದ್ದು ಸ್ಪ್ರೆಡ್ ಆಗಿತ್ತು. ಆದ್ರೂ ಟ್ರಯಲ್ಗೋಸ್ಕರ ಅದನ್ನ ಸ್ಟೆಮ್ ಕಟಿಂಗ್ ಮಾಡಿ ಈ ಸಲ ಟ್ರಯಲ್ ಮಾಡಿದ್ದೀನಿ. ಟ್ರಯಲ್ ನೋಡ್ಬೇಕು, ಅದು ಸುಮ್ಮನೆ ಅವರು ಹೇಳ್ತಾರೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಬಟ್ ಹಂಗಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ ತಗೊಂಡು ನೆಕ್ಸ್ಟ್ ಯಾರಿಗಾದ್ರು ಹೇಳ್ಬೇಕಾದ್ರೆ ಹೇಳ್ತೀವಿ, ಇಲ್ಲ ಅಂದ್ರೆ ಬೇಡ ಅಂತಾನೆ ಹೇಳ್ತೀವಿ. ಸೊ ಫಸ್ಟ್ ವರ್ಷ 1,50,000 ಹಾಕಿ 10 ಲಕ್ಷ ಇಳುವರಿ ತೆಗೆದ್ರಿ. ಸೊ ಅಪ್ರಾಕ್ಸಿಮೇಟ್ಲಿ 8.5 lakhs ಪ್ರಾಫಿಟ್ ಅನ್ಕೊಳ್ಳಿ. ಸೆಕೆಂಡ್ ಇಳುವರಿಗೆ ಮತ್ತೆ ಅಲ್ಲಿಂದ ಎಷ್ಟು ಖರ್ಚು ಮಾಡಿದ್ರಿ ಸರ್? ಆದ್ಮೇಲೆ ಒಂದು 80,000 ವರೆಗೂ ಬಂದಿತ್ತು, ಲೇಬರ್ ಎಲ್ಲ ಸೇರಿ ಇನ್ಕ್ಲೂಡಿಂಗ್. ಕಡಿಮೆ ಆಗುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪ್ಲಾಂಟಿಂಗ್. ಅಪ್ರಾಕ್ಸಿಮೇಟ್ಲಿ 2,20,000 ಆಯ್ತು ಅನ್ಕೊಳ್ಳಿ. ಎರಡನೇ ಸರ್ ಎಷ್ಟು ಇಳುವರಿ ಬಂತು ಸರ್? ಅದು 12 tons ಬಂತು. ಸೊ ನಿಮ್ಗೆ ಆಲ್ಮೋಸ್ಟ್ 0.5 ಟನ್ ಅಂದರೆ 8 ಟನ್ ಇದ್ದಿದ್ದು 12 ಟನ್ ಆಯ್ತು. 12 ಟನ್ ಆಯ್ತು. ಸೊ 12 ಆವಾಗ ಏನು ರೇಟ್ ಹೋಯ್ತು ಸರ್? ಆಗ 130. ರೇಟ್ ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಮಳೆ ಜಾಸ್ತಿ ಇತ್ತಲ್ವ, ಒಂದು 12-13 ಲಕ್ಷ ಅಪ್ರಾಕ್ಸಿಮೇಟ್ಲಿ. ಸೊ ಅಗೇನ್ ಮತ್ತೆ ಒಂದು 80,000 ಖರ್ಚು ಮಾಡಿ 12-13 ಲಕ್ಷ ದುಡ್ಡು ಬಂದಿತ್ತು. ಇದು 3ನೇ ಕ್ರಾಪ್, ಇದು 3rd ಕ್ರಾಪ್. ಕರೆಕ್ಟ್ ಸರ್. ಸೊ ವ್ಯವಸಾಯದಲ್ಲಿ ಅನಲೈಸ್ ಮಾಡ್ಕೊಂಡು ಮಾಡಿದ್ರೆ ದುಡ್ಡಿದೆ ಅನ್ನೋದು 100%.